ಕುಳ್ಳಯ್ಯ ಸಂಸ್ಕಾರ ಸತತವಾಗಿ 2ಕ್ಕಿಂತ ಹೆಚ್ಚು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ. ನಿಮಗಿನ್ನೂ ಮದುವೆಯಾಗಿಲ್ಲವೇ? ಅಥವಾ ನಿಮಗೆ ಮಕ್ಕಳು ಇವೆ? ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಯಾರಿಗೂ ಕೇಳಬೇಡಿ. ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರಾಗಿರಿ. ನಿಮಗೆ ಯಾರಾದ್ರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ. ಒಬ್ಬೊಬ್ಬರದ್ದು ಒಂದೊಂದು ದೃಷ್ಟಿಕೋನ. ಜನರೊಂದಿಗೆ ಮಾತನಾಡುವಾಗ ಎಂದಿಗೂ ಅಡ್ಡಿಪಡಿಸಬೇಡಿ. ಅವರ ಮಾತನ್ನು ಹೇಳಲು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿಯಾಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ. ಒಂದು ಕಡೆಯಿಂದ ಬರುವ ಜನರಿಗೆ 9 ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ ಅದು 6 ಎಂದು ಕಾಣಿಸುತ್ತದೆ. ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ಅವರಿಗೆ ಧನ್ಯವಾದ ಖಂಡಿತವಾಗಿಯೂ ಹೇಳಿ ಮತ್ತು ಎಲ್ಲರ ಮುಂದೆ ಪ್ರಶಂಸಿಸಿ. ಯಾರೊಬ್ಬರ ವೇಟ್ ಬಗ್ಗೆ ಕಾಮೆಂಟ್ ಮಾಡಬೇಡಿ. ಏಕೆಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ. ಯಾರಾದರೂ ತಮ್ಮ ಮೊಬೈಲ್ನು ಫೋಟೋವನ್ನು ತೋರಿಸಲು ಕೊಟ್ಟಾಗ ಅವರ ಮೊಬೈಲ್ನಲ್ಲಿ ಲೆಫ್ಟ್ವರಿಗೆ ಸ್ವಲ್ಪ ಫೋನ್ ಮಾಡಬೇಡಿ. ಯಾರಿಗೆ ಗೊತ್ತು, ಮುಂದಿನ ಫೋಟೋ ಅವರ ಪರ್ಸನಲ್ ಫೋಟೋ ಕೂಡ ಆಗಿರಬಹುದು. ಎಂದಿಗೂ ಅಪೇಕ್ಷಿಸದ ಸಲಹೆ ನೀಡಬೇಡಿ. ಜನರೊಂದಿಗೆ ಮಾತನಾಡುವಾಗ ಎಂದಿಗೂ ಅಡ್ಡಿಪಡಿಸಬೇಡಿ. ಅವರ ಮಾತನ್ನು ಹೇಳಲು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿ ಆಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ.